ಎಲ್ಲರಿಗೂ ನಮಸ್ಕಾರ. ನಾನು ಇವಾಗ ಆನ್ ದಿ ವೇ ಬೆಳಬೆಳಗ್ಗೆನೇ ಎದ್ದು ಪಾಂಡಿಚೇರಿಗೆ ಹೊರಟಿದ್ದೀನಿ. ನಾನೀಗ ವೆರಿ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದೀನಿ. ಒಂದು 4 ಗಂಟೆಗಾಲೇ ನಾನು ನಮ್ಮ ಮನೆಯಿಂದ ಕಾರ್ ತೊಗೊಂಡು ಹೊರಡ್ತಾ ಇದ್ದೀನಿ. ಈಗ ಬನ್ನಿ ನೋಡೋಣ ಆನ್ ದಿ ವೇ ಏನಿದೆ ಪಾಂಡಿಚೇರಿದು ಒಂದು ಟ್ರಿಪ್ ಹಾಕ್ಕೊಂಡು ಬರುವ. ಇಮಿಡಿಯೇಟ್ ಪಾಂಡಿಚೇರಿಗೆ ಆನ್ ದಿ ವೇ ಹೋಗ್ತಾನೆ ಕೃಷ್ಣಗಿರಿಗಿಂತ ಮುಂಚೆನೇ ಸಿಗುವಂಥ ಈ ಮಧುರೈ ಇಡ್ಲಿ ಸೆಂಟರ್ ಹತ್ರ ನಾನು ನಿಲ್ಲಿಸ್ದೆ ಟಿಫನ್ಗೋಸ್ಕರ. ಇದು ಬಂದು ಆಲ್ರೆಡಿ ನಾನು ಒಂದು 100 ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೆ. ಒಂದು 100 ಕಿಲೋಮೀಟ್ರ್ ಆದಮೇಲೆ ಸ್ವಲ್ಪ ಕೃಷ್ಣಗಿರಿಗಿಂತ ಸ್ವಲ್ಪ ಮುಂಚೆ ಈ ಒಂದು ಸ್ಟಾಪ್ ಇದೆ. ಭಾಳ ಫೇಮಸ್ಸು. ಭಾಳ ಸಾಕಷ್ಟು ಜನ ಇಲ್ಲಿಗೆ ಬ್ರೇಕ್ಫಾಸ್ಟ್ ರೈಡ್ಗಂತಲೇ ಬರ್ತಾರೆ. ಎಷ್ಟೊಂದು ಜನ ಬೈಕರ್ಸ್ ಕೂಡ ನಿಂತಿದ್ದಾರೆ. ಇದು ಬಂದು ನನ್ನ ಎಂಟ್ರೆನ್ಸು. ಆ್ಯಕ್ಚುಲಿ ನಾನು ಆಲ್ರೆಡಿ ಒಂದು 6:30-7 ಗಂಟೆ ಅಷ್ಟೊತ್ತಿಗಾಲೇ ರೀಚ್ ಆಗಿದ್ದೆ. ಅದಕ್ಕಾಗಿ ಸ್ವಲ್ಪ ಕ್ರೌಡು ಕಮ್ಮಿ ಇದೆ. ಈ ಒಳಗಡೆ ಹೋಗ್ತಾ ಭಾಳ ವಿಶಾಲವಾದ್ದು, ಎಡಕ್ಕೂ ಮತ್ತು ಬಲಕ್ಕೂ ಎರಡು ಕಡೆಗೂ ಒಂದೊಂದು ಡೈನಿಂಗ್ ಹಾಲ್ ಇದೆ. ಅಷ್ಟು ಭಾಳ ವಿಶಾಲವಾಗಿರುವಂಥ ಒಂದು ರೆಸ್ಟೋರೆಂಟ್ ಇದು. ಇಲ್ಲಿ ಮುಂದೆ ಇಲ್ಲಿ ಅವ್ರದ್ದು ಸ್ವಲ್ಪ ಶಾಪಿಂಗ್ದು ಇಟ್ಟಿದ್ದಾರೆ. ಸ್ವಲ್ಪ ನಮ್ಮ ಚನ್ನಪಟ್ಟಣ ಟಾಯ್ಸು ಎಲ್ಲ ಸಮೇತ ಇದು ವುಡನ್ ಟಾಯ್ಸು ಭಾಳ ಚೆನ್ನಾಗಿತ್ತು. ಇದೇ ನೋಡಿ ಇವ್ರದ್ದು ಡೈನಿಂಗ್ ಹಾಲ್ ಇದು. ಭಾಳ ವಿಶಾಲವಾಗಿ ಇದೇ ಥರದ್ದು ಇನ್ನೊಂದು ಆಪೋಸಿಟ್ ಸೈಡ್ ಆ ಕಡೆಯೂ ಇದೆ. ಟ್ವಿನ್ ಡೈನಿಂಗ್ ಹಾಲ್ ಅಂತಲೇ ಹೇಳ್ಬೋದು. ಎರಡು ಕಡೆಯೂ ಒಂದೊಂದು ಡೈನಿಂಗ್ ಹಾಲು ಇಟ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಇಲ್ಲಿ ಬಂದು ಸೇರಿದ ತಕ್ಷಣ ನಾನು ಫಸ್ಟು ಶುರು ಮಾಡಿದ್ದು ನಾರ್ಮಲ್ ಇಡ್ಲಿಯಿಂದ. ಭಾಳ ಚೆನ್ನಾಗಿರುತ್ತೆ, ಬಫಿ ಆಗಿರುತ್ತೆ. ಭಾಳ ಟೇಸ್ಟ್ಫುಲ್ ಆಗಿರುವಂಥ ಒಂದು ಇಡ್ಲಿ. ಹಾಗೆ ಒಂದು ಪುಡಿ ಇಡ್ಲಿ ಕೂಡ, ನಾನು ಪುಡಿ ಗೀ ಇಡ್ಲಿ ಕೂಡ ಆರ್ಡ್ರ್ ಮಾಡಿದ್ದೆ. ಫಸ್ಟ್ ನಾನು ಇದನ್ನು ಈಗ ನಾರ್ಮಲ್ ಇಡ್ಲಿ ತಿಂತಾಯಿದ್ದೀನಿ. ಒಂದು 4 ಥರ ಚಟ್ನಿ ಕೊಟ್ಟಿದ್ದಾರೆ. ಅದರಲ್ಲಿ ಕಾಯಿ ಚಟ್ನಿ ಭಾಳ ಇಷ್ಟ ನನಗೆ. ಯೂಶ್ವಲಿ ಯಾಕಂದರೆ ಕಾಯಿ ಚಟ್ನಿ ಭಾಳ ಬಡಿಸಿದ್ದೀವಿ. ಹಾಗಾಗಿ ಇದು ನೋಡಿ ಒಂದು ಪುಡಿ ಇಡ್ಲಿ, ಚಟ್ನಿ ಪುಡಿ ಕೋಟಿಂಗು ವಿತ್ತು ಗೀಯಲ್ಲಿ ಡಿಪ್ ಮಾಡಿ ಕೊಡ್ತಾರೆ. ಒಂಥರ ಇದೂ ಭಾಳ ಫೇವರ್ಫುಲ್ ಆಗಿರುತ್ತೆ. ಈ ಥರ ಅಂದರೆ ಈಗ ಹೇಳ್ಬೇಕಾದ್ರೂ ಕೂಡ ನನಗೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಒಂಥರ ಈ ಗೀ ಪುಡಿ ಇಡ್ಲಿನೂ ಅಷ್ಟೇ ಮತ್ತು ಇಡ್ಲಿನೂ ಅಷ್ಟೇ. ಈಗ ನಾರ್ಮಲ್ ಇಡ್ಲಿ ನಾನು ತಿಂದಾಗ ಏನಾಗುತ್ತೆ, ಅದ್ರ ಬೇಸಿಕ್ ಟೇಸ್ಟ್ ಸಿಗುತ್ತೆ. ಅದ್ರದ್ದು ಏನು ಇವ್ರದ್ದು ಬ್ಯಾಟರ್ ಟೇಸ್ಟು ನನಗೆ ಭಾಳ ಚೆನ್ನಾಗಿ ಸಿಗುತ್ತೆ ಇದ್ರ ನಾರ್ಮಲ್ ಇಡ್ಲಿ ತಿಂದಾಗ. ಮತ್ತು ಈ ಪುಡಿ ಇಡ್ಲಿ ಮತ್ತು ಗೀ ಇದ್ದಾಗ ಸ್ವಲ್ಪ ಎನ್ಹಾನ್ಸ್ಡ್ ಟೇಸ್ಟ್ ಸಿಗುತ್ತೆ. ಅದು ಸಾಂಬಾರು ಜೊತೆ ಅಂತೂ ಇನ್ನೂ ಎನ್ರಿಚ್ ಆಗಿರುತ್ತೆ, ಮಾತ್ರ ಸಖತ್ತಾಗಿರುತ್ತೆ. ಇಡ್ಲಿ ಕೂಡ ಅಷ್ಟೇ, ಇವ್ರದ್ದು ಒಂಥರ ಡಿಫ್ರೆಂಟ್. ಹಿಟ್ಟೇ ಒಂಥರ ಭಾಳ ಚೆನ್ನಾಗಿ ಅದಾಗಿರುತ್ತೆ ಅಂತ ಕಾಣುತ್ತೆ. ಭಾಳ ಚೆನ್ನಾಗಿರುತ್ತೆ ಇವ್ರದ್ದು. ಮತ್ತು ಈ ತಮಿಳ್ನಾಡು ಇಡ್ಲಿನೇ ಒಂಥರ ವಿಶೇಷವಾಗಿರ್ತದೆ. ಇಡ್ಲಿ ಮತ್ತು ದೋಸೆ ತಮಿಳ್ನಾಡಲ್ಲಿ ನಮ್ಮ ಕರ್ನಾಟಕಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಅದನ್ನು ಸ್ವಲ್ಪ ಚಟ್ನಿ ಮತ್ತು ಸಾಂಬಾರು ಮಿಕ್ಸ್ ಮಾಡಿಕೊಂಡು ಹೊಡೆದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇಡ್ಲಿ. ಆ ಥರ ಇತ್ತು, ಭಾಳ ಚೆನ್ನಾಗಿತ್ತು ಮಾತ್ರ ಇಡ್ಲಿ. ಮತ್ತು ಹಾಗೆ ಮುಂದೆ ನೋಡೋಣ ಇಲ್ಲಿ, ಯಾಕಂದರೆ ಸಾಕಷ್ಟು ಐಟಮ್ ಇರುತ್ತೆ. ಇಲ್ಲೊಂಥರ ಹೆಂಗೆ ಅಂದರೆ ಪ್ಲೇಟ್ ಲೆಕ್ಕ ಕೊಡಲ್ಲ, ಟ್ರೇಯಲ್ಲಿ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಬಡಿಸ್ತಾ ಇರ್ತಾರೆ. ಇದು ನೋಡಿ ನಾವು ಒಂದು ಪಡ್ಡು ತರಿಸಿದ್ವಿ. ಪಡ್ಡು ಕೂಡ ಅಷ್ಟೇ ಚೆನ್ನಾಗಿತ್ತು. ಭಾಳ ಚೆನ್ನಾಗಿರುವಂಥ ಒಂದು ಪಡ್ಡು ಕೂಡ ಟೇಸ್ಟ್ ಮಾಡಿದ್ವಿ. ಬಿಸಿ ಹಂಗೆ ಕೈಯೇ ಸುಡ್ತಾ ಇತ್ತು, ತಿನ್ನೋಕ್ಕಾಗ್ತಿಲ್ಲ. ಅಂದರೆ ಬಾಯಿ ಕೇಳ್ತಾ ಇಲ್ಲ, ಬಟ್ ಕೈ ನಿಲ್ತಾ ಇಲ್ಲ, ಆ ಥರ ಆಗಿತ್ತು. ಸುಟ್ಕೊಂಡೇ ತಿಂದೆ ನಾನು. ಭಾಳ ಚೆನ್ನಾಗಿತ್ತು. ಪಡ್ಡು ಕೂಡ ಭಾಳ ಅದ್ಭುತವಾದ ಒಂದು ರುಚಿಭರಿತವಾಗಿತ್ತು. ನೆಕ್ಸ್ಟ್ ಈಗ ಬಂದಿದ್ದು ಈರುಳ್ಳಿ ದೋಸೆನೂ ಕೂಡ ಭಾಳ ಅಷ್ಟು ದಪ್ಪಾಗಿ ಈರುಳ್ಳಿ ಮತ್ತು ಚಟ್ನಿ ಪುಡಿ ಎಲ್ಲ ಹಾಕಿ ಈ ಥರ ಮಾಡ್ಕೊಂಬಂದು ಹಾಕ್ತಾರೆ. ಅಂದರೆ ಭಾಳ ದಪ್ಪಾಗಿತ್ತು. ಇದನ್ನು ಆ್ಯಕ್ಚುಲಿ ನಾನು ಇಷ್ಟೊಂದು ತಿಂದ್ಬಿಟ್ಟು ಒಂದು ಈರುಳ್ಳಿ ದೋಸೆ ತಿನ್ನೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ಬಿಟ್ಟೆ. ಏನೇನು ಹೋಗ್ತಾ ಇಲ್ಲ ಆ ಲೆಕ್ಕಾಚಾರಕ್ಕೆ ಆಗೋಗ್ಬಿಡ್ತು. ಅಂದರೆ ಭಾಳ ದಪ್ಪ ಇರುತ್ತೆ, ಒಂಥರ ಇಡ್ಲಿ ಸೈಜ್, ನಮ್ಮ ತಟ್ಟೆ ಇಡ್ಲಿ ಸೈಜ್ ಈ ಈರುಳ್ಳಿ ದೋಸೆ ಇರುತ್ತೆ. ಇನ್ಕ್ಲೂಡಿಂಗ್ ಆ ಈರುಳ್ಳಿ ಮತ್ತು ಆ ಚಟ್ನಿ ಪುಡಿ ಎಲ್ಲ ಸೇರಿಸಿದ್ರೆ ಆ ಥರ ಇತ್ತು. ಅದ್ರ ಜೊತೆಗೆ ಮೇಲ್ಗಡೆ ತುಪ್ಪ ಬೇರೆ ಹಾಕಿರ್ತಾರೆ. ಭಾಳ ಅದ್ಭುತವಾಗಿತ್ತು. ಸಾಂಬಾರು ಜೊತೆನೂ ಅಷ್ಟೇ ಮತ್ತು ಚಟ್ನಿ ಜೊತೆನೂ ಅಷ್ಟೇ ಭಾಳ ಚೆನ್ನಾಗಿತ್ತು ಈರುಳ್ಳಿ ದೋಸೆ. ಈ ತಮಿಳ್ನಾಡು ಸ್ಟೈಲಲ್ಲಿ ಮಾಡೋ ಈರುಳ್ಳಿ ದೋಸೆ ಗಮ್ಮತ್ತೇ ಬೇರೆ. ಈ ದೋಸೆ ಆದ ನಂತರ ನಾನು ತೊಗೊಂಡಿದ್ದು ಇದು ಒಂಥರ ಸಿಹಿ ಪೊಂಗಲ್. ಇದು ಸಿಹಿ ಪೊಂಗಲ್ಲನ್ನ ಒಂದು ಜೊನ್ನೆಲ್ಲಿ ಹಾಕ್ಕೊಡ್ತಾರೆ. ಒಂಥರ ದೇವರು ಪ್ರಸಾದದ ಟೇಸ್ಟ್ ಇರ್ತೈತೆ. ಯಾವುದನ್ನ ದೇವಸ್ಥಾನದಲ್ಲಿ ಪ್ರಸಾದ ತಿಂತಿದ್ವಿ ಅನ್ನೋ ಥರ ಇರುತ್ತೆ. ಭಾಳ ಚೆನ್ನಾಗಿತ್ತು ಸಿಹಿ ಪೊಂಗಲ್ಲು. ಅದಾದ ನಂತರ ಒಂದು ವಡೆನೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಉದ್ನೊಡೆ ತರಿಸ್ಕೊಂಡೆ. ಸೈಜ್ ಭಾಳ ಚೆನ್ನಾಗಿತ್ತು, ಕ್ರಿಸ್ಪಿ ಇತ್ತು. ಒಂಥರ ಆಯಿಲು ಸ್ವಲ್ಪ ಕಮ್ಮಿನೇ ಇತ್ತು, ಅದು ಹೆಂಗೆ ಕರೆದಿದ್ರು ಗೊತ್ತಿಲ್ಲ ಅಂತ. ಎಂತೀರ ಆಯಿಲ್ ಇರಲಿಲ್ಲ, ಭಾಳ ಚೆನ್ನಾಗಿತ್ತು. ವಡೆಗೆ ಫುಲ್ಲು ಆರ್ಡರ್ ಇಡ್ಲಿ ವಡೆ ಸಾಂಬಾರು ಅಂತ ನೋಡಿ. ಸಾಂಬಾರನ್ನು ಸುರ್ಕೊಂಡು ಈ ಥರ ವಡೆನ ಸ್ವಲ್ಪ ಸಾಂಬಾರು ಅಥವಾ ರಸಮಲ್ಲಿ ಈಜಾಡಿಸ್ಕೊಂಡು ತಿಂದರೆ ಭಾಳ ಟೇಸ್ಟು ಚೆನ್ನಾಗಿರುತ್ತೆ. ಉದ್ನೊಡೆ ಭಾಳ ಚೆನ್ನಾಗಿತ್ತು, ಸಖತ್ತಾಗಿತ್ತು. ವಡೆ ಆದ ನಂತರ ಕಾಫಿ ಕುಡಿಲ್ಲ ಅಂದರೆ ಕಂಪ್ಲೀಟ್ ಆಗೋಲ್ಲ ಟಿಫನ್ನು. ಹಾಗೆ ಒಂದು ಕಾಫಿನೂ ಕುಟ್ಕೊಂಡು ಆಚೆ ನಾನು ಸ್ವಲ್ಪ ಹಂಗೇ ರೆಸ್ಟೋರೆಂಟೆಲ್ಲ ನೋಡೋಣ ಅಂತ ಹೋದೆ. ಅಲ್ಲಿ ಹೋದಾಗ ನೋಡಿರಿ ಈ ಥರ ಒಂದು ಟ್ರೇಲಿ ಇಟ್ಕೊಂಬತ್ತಿರ್ತಾರೆ. ನೀವೇನೇನು ಐಟಮ್ ಕೇಳ್ತೀರೋ ಅದನ್ನು
ಬಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೇನು ಯಾವುದನ್ನು ಪ್ಲೇಟ್ ಥರ ಕೊಡೋಲ್ಲ, ಆ ಪೀಸ್ ಲೆಕ್ಕನೇ ಇದನ್ನು ಲೆಕ್ಕ ಹಾಕ್ಕೊಂಡು ನಾವು ಬಿಲ್ ಕೊಡಬೇಕಾಗುತ್ತೆ. ನಾವು ಟಿಫನ್ ತಿಂದು ಮುಗಿಸ್ಕೊಂಡು ಬಿಲ್ ಕೊಡೋಕ್ಕೆ ಬಂದಾಗ ಇದು ಬಿಲ್ ಕೌಂಟ್ರ ಒಂದು ದೃಶ್ಯ ಇದು. ಸಾಕಷ್ಟು ಜನ ಬೈಕರ್ಸ್ ಎಲ್ಲ ಬಂದುಬಿಟ್ಟಿತ್ತು ಮತ್ತು ಹೆವಿ ಕ್ರೌಡ್ ಆಗಿಬಿಟ್ಟಿತ್ತು. ನಾವು 7 ಗಂಟೆಗೆ ರೀಚ್ ಆಗಿರೋದ್ರಿಂದ ನಮಗೇನು ಅಷ್ಟೊಂದು ಇರಲಿಲ್ಲ. ನಾವು ನೀಟಾಗಿ ಪಾಸ್ ಇನ್ ಆಗ್ಬಿಟ್ವಿ. ಈಗ ನೋಡಿ ಆಚೆ ನೋಡಿರಿ ಎಷ್ಟು ಕ್ರೌಡ್ ಇದೆ ಅಂತ, ವೇಟಿಂಗ್ ಲಿಸ್ಟ್ ಇದೆ. ಎಷ್ಟೊಂದು ಜನ ವಾಪಸ್ಸು ಹೋಗ್ತಾ ಇದ್ದಾರೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ. ಎಲ್ಲರೂ ಒಮ್ಮೆ ಬಂದು ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.